ಶ್ರೀ ಗಣಪತಿ ಶಾನದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕರ್ಣನೊಡನೆ ಯುದ್ಧಕ್ಕಾಗಿ ಹೋಗಬೇಕೆಂದಿದ್ದ ಅರ್ಜುನನನ್ನು ಕೃಷ್ಣನು ತಡೆದುದು, ಕೃಷ್ಣಾರ್ಜುನರ ಪ್ರೇರಣೆಯಿಂದ ಘಟೋತ್ಕಚನು ಕರ್ಣನಿಗೆ ಇದಿರಾದುದು ಎಂಬ 174ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಆಗ ಕರ್ಣನು ತನಗಿದಿರಾದ ದೃಷ್ಟದ್ಯುಮ್ನನ ಮೇಲೆ ಮರ್ಮ ಭೇದಕಗಳಾದ 10 ಬಾಣಗಳನ್ನು ಹೊಡೆದನು. ದೃಷ್ಟದ್ಯುಮ್ನನು ಕೋಪದಿಂದ ಕರ್ಣನನ್ನು ನಿಲ್ಲು ನಿಲ್ಲೆಂದು ಹೇಳಿ ಅಷ್ಟೇ ಬಾಣಗಳನ್ನು ಅವನ ಮೇಲೆ ಬಿಟ್ಟನು. ಇಬ್ಬರು ಬಾಣಗಳಿಂದ ಒಬ್ಬರನ್ನೊಬ್ಬರು ಮರೆಸಿದರು. ಒಬ್ಬರನ್ನೊಬ್ಬರು ಅತಿ ತೀವ್ರ ವೇಗದಿಂದ ಹೊಡೆದಾಡುತ್ತಿದ್ದರು. ಇಷ್ಟರಲ್ಲಿ ಕರ್ಣನು ದೃಷ್ಟದ್ಯುಮ್ನನ ಸಾರಥಿಯನ್ನು 4 ರಥಾಶ್ವಗಳನ್ನು ಕೊಂದು ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು. ಒಡನೆಯೇ ದೃಷ್ಟದ್ಯುಮ್ನನು ರಥದಿಂದ ಕೆಳಕ್ಕಿಳಿದು ಒಂದು ಪರಿಘವನ್ನು ಬೀಸಿ ಕರ್ಣನ ರಥಾಶ್ವಗಳನ್ನು ಬಲವಾಗಿ ನೋಯಿಸಿದನು. ಆದರೆ ಕರ್ಣನ ಬಾಣಗಳ ವೇಗವನ್ನು ತಡೆಯಲಾರದೆ ದೃಷ್ಟದ್ಯುಮ್ನನು ಕಾಲ್ನಡೆಯಿಂದ ಓಡಿಹೋಗಿ ಧರ್ಮರಾಜನ ಸೈನ್ಯದ ನಡುವೆ ಪ್ರವೇಶಿಸಿ ಅಲ್ಲಿದ್ದ ಸಹದೇವನ ರಥವನ್ನೇರಿ ಕುಳಿತು ತಿರುಗಿ ಕರ್ಣನೊಡನೆ ಯುದ್ಧಕ್ಕಾಗಿ ಆತುರದಿಂದ ಬರುತ್ತಿದ್ದನು. ಅಷ್ಟರಲ್ಲಿ ಧರ್ಮರಾಜನು ಅವನನ್ನು ಕರ್ಣನಿಗೆ ಇದಿರಾಗಿ ಹೋಗದಂತೆ ನಿವಾರಿಸಿಬಿಟ್ಟನು. ಇದನ್ನು ನೋಡಿ ಸುತ್ತಲಾಗಿ ಕರ್ಣನು ಜಯೋತ್ಸಾಹದಿಂದ ದೊಡ್ಡ ಸಿಂಹನಾದವನ್ನು ಮಾಡಿ ಶಂಖವನ್ನೂದಿ ದೊಡ್ಡ ಧನುಷ್ಠಂಕಾರವನ್ನು ಮಾಡುತ್ತಿದ್ದನು. ದೃಷ್ಟದ್ಯುಮ್ನನ ಪರಾಜಯವನ್ನು ನೋಡಿ ಪಾಂಚಾಲ ಸೋಮಕ ವೀರರೆಲ್ಲ ಕೋಪದಿಂದ ಶಸ್ತ್ರಗಳನ್ನು ಹಿಡಿದು ಕರ್ಣನನ್ನು ಕೊಲ್ಲದೆ ಅಥವಾ ನಾವು ತಾವು ಸಾಯದೆ ಹಿಂತಿರುಗುವುದಿಲ್ಲವೆಂಬ ದೃಢ ಸಂಕಲ್ಪದಿಂದ ನಾನಾ ಕಡೆಗಳಿಂದ ಎದುರಿಸಿ ಬಂದರು. ಇಷ್ಟರಲ್ಲಿ ಕರ್ಣನ ಸಾರಥಿಯು ಅವನ ರಥಕ್ಕೆ ಮಹಾವೇಗವುಳ್ಳ ಬಿಳಿ ಕುದುರೆಗಳನ್ನು ತಂದು ಹೂಡಿದನು. ಲಕ್ಷ್ಯ ಭೇದನದಲ್ಲಿ ಸಮರ್ಥನಾದ ಕರ್ಣನು ತನ್ನ ತೀವ್ರ ಬಾಣಗಳಿಂದ ಪಾಂಚಾಲರಲ್ಲಿ ಅನೇಕ ಮಹಾರಥರನ್ನು ಹೊಡೆದೋಡಿಸುತ್ತಿದ್ದನು. ಸಿಂಹವನ್ನು ಕಂಡ ಮೃಗದಂತೆ ಪಾಂಚಾಲ ಸೈನ್ಯವೆಲ್ಲ ಭಯದಿಂದ ಓಡಲಾರಂಭಿಸಿತು. ಈ ಓಟದಲ್ಲಿ ರಥಗಳಿಂದಲೂ ಆನೆಗಳಿಂದಲೂ ಕುದುರೆಗಳಿಂದಲೂ ಕೆಳಕ್ಕೆ ಬಿದ್ದು ಎಷ್ಟೋ ಮಂದಿ ಸತ್ತರು. ಅವರು ಓಡುತ್ತಿರುವಾಗಲೇ ಹಿಂದಿನಿಂದ ಕರ್ಣನು ತನ್ನ ಬಾಣಗಳಿಂದ ಕೆಲವರ ತೋಳುಗಳನ್ನು, ಕೆಲವರ ತಲೆಗಳನ್ನು, ಕೆಲವರ ತೊಡೆಗಳನ್ನು ಕತ್ತರಿಸಿ ಕೆಡಹುತ್ತಿದ್ದನು. ಆನೆ ಕುದುರೆಗಳ ಮೇಲೆ ಕುಳಿತು ಓಡುತ್ತಿದ್ದವರ ಮತ್ತು ನೆಲದ ಮೇಲೆ ನಿಂತವರ ಕಾಲುಗಳನ್ನು ಕತ್ತರಿಸುತ್ತಿದ್ದನು. ಭಯಗ್ರಸ್ತರಾಗಿ ಅನೇಕ ಮಹಾರಥರು ತಮ್ಮ ದೇಹಾವಯವಗಳು ತುಂಡಾದುದನ್ನು, ವಾಹನಗಳು ಸತ್ತು ಬಿದ್ದುದನ್ನು ತಿಳಿಯದೆ ದಿಕ್ಕುಗೆಟ್ಟು ಓಡುತ್ತಿದ್ದರು. ಆಗ ಅವರು ಒಂದು ಹುಲ್ಲು ಕಡ್ಡಿಯು ಅಗುಲಿದರು ಕರ್ಣನು ಬೆನ್ನಟ್ಟಿ ಬರುವನೆಂದು ಭ್ರಮಿಸಿ ಭಯದಿಂದ ನಡುಗುತ್ತಿದ್ದರು. ಕೆಲವರು ಭಯದಿಂದ ಓಡುತ್ತಿದ್ದ ತಮ್ಮ ಕಡೆಯವರನ್ನೇ ಕರ್ಣನೆಂದು ತಿಳಿದು ಅವರನ್ನು ಬಿಟ್ಟು ಬೇರೆ ಕಡೆಗೆ ಓಡುತ್ತಿದ್ದರು. ಆಗಲೂ ಕರ್ಣನು ಅವರನ್ನು ಬೆನ್ನಟ್ಟಿ ಹೋಗುತ್ತಿದ್ದನು. ಪಾಂಚಾಲರು ಭಯದಿಂದ ಮೈಮೇಲೆ ಪ್ರಜ್ಞೆಯೇ ಇಲ್ಲದಂತಾಗಿ ತಮ್ಮ ಸೇನಾಪತಿಗಳು ಕೂಗುತ್ತಿದ್ದರೂ ಕೇಳದೆ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಓಡಿ ಹೋಗುತ್ತಿದ್ದರು. ಕರ್ಣನ ಬಾಣಗಳೊಂದು ಕಡೆ, ದ್ರೋಣನ ಬಾಣಗಳೊಂದು ಕಡೆ, ಇವೆರಡರ ಪ್ರಹಾರದಿಂದ ಪಾಂಚಾಲರೆಲ್ಲ ದಿಕ್ಕುಗಳನ್ನು ತಿರುಗಿ 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 ನೋಡುತ್ತಾ ಚದರಿ ಹೋದರು. ಹೀಗೆ ಓಡಿ ಹೋಗುತ್ತಿರುವ ತನ್ನ ಸೈನ್ಯವನ್ನು ನೋಡಿ ಧರ್ಮರಾಜನು ಅರ್ಜುನನನ್ನು ಕುರಿತು, ಅರ್ಜುನ, ಅದೋ ನೋಡು, ಈ ಭಯಂಕರ ರಾತ್ರಿಯಲ್ಲಿಯೂ ತಪ್ಪಿಸುವ ಸೂರ್ಯನಂತೆ ಕಾಣುತ್ತಾ ಧನುರ್ಧಾರಿಯಾಗಿ ನಿಂತಿರುವ ಕರ್ಣನನ್ನು ನೋಡು. ಅದು ಆ ಕರ್ಣನ ಬಾಣ ಪ್ರಹಾರದಿಂದ ನೊಂದು ನಮ್ಮ ಕಡೆಯವರು ಅನಾಥರಂತೆ ಕೂಗಿಡುತ್ತಿರುವುದನ್ನು ಕೇಳಿದೆಯಲ್ಲವೇ? ಧನಂಜಯ, ಆ ಕರ್ಣನು ಬಾಣಗಳನ್ನು ಸಂಧಾನ ಮಾಡುವುದಕ್ಕೂ ಬಿಡುವುದಕ್ಕೂ ನಡುವೆ ಅವಕಾಶವೇ ತಿಳಿಯದಂತೆ ಹಸ್ತ ವೇಗದಿಂದ ನಮ್ಮ ಸೈನ್ಯವನ್ನೆಲ್ಲ ನಾಶಗೊಳಿಸುತ್ತಿರುವನು. ಇದಕ್ಕಾಗಿ ನೀನು ಏನು ಮಾಡಬೇಕೋ ಯೋಚಿಸು, ಕಾಲೋಚಿತವಾದುದನ್ನು ನಡೆಸು. ಕರ್ಣನನ್ನು ವಧಿಸುವುದಕ್ಕೆ ಈಗಲೇ ಮಾರ್ಗವನ್ನು ಯೋಚಿಸು ಎಂದನು. ಆ ಮಾತನ್ನು ಕೇಳಿ ಅರ್ಜುನನು ತನ್ನ ಸಾರಥಿಯಾದ ಕೃಷ್ಣನನ್ನು ಕುರಿತು, ವಾಸುದೇವ, ಕರ್ಣನ ಪರಾಕ್ರಮವನ್ನು ನೋಡಿ ಅಣ್ಣನು ಬಹಳವಾಗಿ ಹೆದರಿ ಹೋಗಿರುವನು. ನಮ್ಮ ಸೈನ್ಯವೆಲ್ಲವೂ ನಡುಗುತ್ತಿರುವುದನ್ನು ನೋಡು. ಈಗ ಕಾಲೋಚಿತವಾದ ಕಾರ್ಯ ಏನೆಂಬುದನ್ನು ನೀನೇ ನಿರ್ಣಯಿಸಬೇಕು. ದ್ರೋಣನ ಮತ್ತು ಕರ್ಣನ ಬಾಣಗಳ ಪ್ರಹಾರದಿಂದ ನಮ್ಮ ಸೈನ್ಯವು ಭಗ್ನವಾಗಿ ಹೋಯಿತು. ಸೈನ್ಯದಲ್ಲಿ ಯಾರೊಬ್ಬರೂ ಧೈರ್ಯದಿಂದ ನಿಲ್ಲಲಿಲ್ಲ. ಅದು ಕರ್ಣನು ಓಡುತ್ತಿರುವ ನಮ್ಮ ರಥ ಸೈನ್ಯಗಳನ್ನು ನಿರ್ಭಯವಾಗಿ ಬೆನ್ನಟ್ಟಿ ಬಾಣಗಳಿಂದ ಹೊಡೆಯುತ್ತಿರುವನು. ಇದನ್ನೆಲ್ಲ ನಾನು ಕಣ್ಣೆದುರಿಗೆ ನೋಡಿ ಸಹಿಸಿಕೊಂಡಿರಲಾರನು. ಕಾಲಿಂದ ಮೆಟ್ಟಿದ ಸರ್ಪಕ್ಕೆ ಹೇಗೋ ಹಾಗೆ ನನಗೆ ಕೋಪವು ಉಕ್ಕಿ ಬರುತ್ತಿರುವುದು. ಆದುದರಿಂದ ಕೃಷ್ಣ, ನೀನು ಶೀಘ್ರದಲ್ಲಿಯೇ ಆ ಕರ್ಣನ ಬಳಿಗೆ ರಥವನ್ನು ಬಿಡು. ಈಗಲೇ ಅವನನ್ನು ನಾನು ಕೊಲ್ಲಬೇಕು ಅಥವಾ ಅವನಿಂದ ನಾನು ಸಾಯಬೇಕು ಎಂದನು. ಈ ಮಾತನ್ನು ಕೇಳಿ ಕೃಷ್ಣನು, ಅರ್ಜುನ, ಅದನ್ನೆಲ್ಲ ನಾನು ನೋಡುತ್ತಿರುವೆನು. ಆ ಕರ್ಣನು ಅತಿಮಾನುಷ ಪರಾಕ್ರಮವುಳ್ಳವನು.
ಅವನು ಇಂದ್ರನಂತೆ ಯುದ್ಧದಲ್ಲಿ ನಿರಂಕುಶನಾಗಿ ಸಂಚರಿಸುತ್ತಿರುವನು. ಅವನನ್ನು ಎದುರಿಸುವುದಕ್ಕೆ ನೀನೊಬ್ಬನು ಹೊರತು ಬೇರೆ ಯಾವನೂ ಸಮರ್ಥನಿಲ್ಲ. ನಿನ್ನನ್ನು ಬಿಟ್ಟರೆ ರಾಕ್ಷಸನಾದ ಆ ಘಟೋತ್ಕಚನೊಬ್ಬನು ಅವನನ್ನು ಎದುರಿಸಬಲ್ಲನು. ಧನಂಜಯ, ಆದರೆ ಒಂದು ರಹಸ್ಯವನ್ನು ಹೇಳುವೆನು ಕೇಳು. ಈಗ ನೀನು ಕರ್ಣನಿಗೆ ಎದುರಾಗಿ ಯುದ್ಧಕ್ಕೆ ನಿಲ್ಲುವುದು ನನಗೆ ಉಚಿತವೆಂದು ತೋರಲಿಲ್ಲ. ಏಕೆಂದರೆ ಅವನು ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ಇಂದ್ರದತ್ತವಾದ ಶಕ್ತಿಯೊಂದನ್ನು ತನ್ನಲ್ಲಿ ಇಟ್ಟುಕೊಂಡಿರುವನು. ಆ ಶಕ್ತಿಯು ಸಮಯಕ್ಕೆ ತಕ್ಕಂತೆ ಭಯಂಕರ ರೂಪವನ್ನು ತಾಳುವುದು. ಆದುದರಿಂದ ಈಗ ನೀನು ಕರ್ಣನಿಗೆ ಎದುರಾಗಿ ನಿಲ್ಲಬೇಡ. ಮಹಾಬಲಾಢ್ಯನಾದ ಘಟೋತ್ಕಚನು ಅವನನ್ನು ಎದುರಿಸಲಿ. ಅವನು ಬಲಾಢ್ಯನಾದ ಭೀಮನಿಂದ ಹುಟ್ಟಿದವನು, ಇಂದ್ರ ಪರಾಕ್ರಮವುಳ್ಳವನು. ಅವನಲ್ಲಿ ದಿವ್ಯ ದಾನವ ರಾಕ್ಷಸಾಸ್ತ್ರಗಳೆಲ್ಲ ಇರುವವು. ಅವನಿಗೆ ಪಾಂಡವರಾದ ನಿಮ್ಮಲ್ಲಿ ನಿಜವಾದ ಪ್ರೇಮವುಂಟು. ಯಾವಾಗಲೂ ನಿಮಗೆ ಅವನು ಹಿತವನ್ನೇ ಕೋರತಕ್ಕವನು. ಅವನು ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲುವನು ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಆ ರಾಕ್ಷಸನನ್ನು ನೆನೆಸಿಕೊಂಡನು. ಆಗಲೇ ಘಟೋತ್ಕಚನು ಖಡ್ಗ, ಕವಚ, ಧನುರ್ಬಾಣಗಳೊಡನೆ ಸಿದ್ಧನಾಗಿ ಬಂದು ಕೃಷ್ಣಾರ್ಜುನರಿಗೆ ತಲೆ ಬಗ್ಗೆ ನಮಸ್ಕರಿಸಿ, ಪ್ರಭು, ಇದೋ ನಾನು ಬಂದಿರುವೆನು, ಆಜ್ಞೆ ಏನು ಎಂದನು. ಆಗ ಕೃಷ್ಣನು ಹಸನ್ಮುಖದಿಂದ ಅವನನ್ನು ನೋಡಿ, ವತ್ಸ ಘಟೋತ್ಕಚ, ನನ್ನ ಮಾತನ್ನು ಲಾಲಿಸು. ಈಗ ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ತಕ್ಕ ಕಾಲವು ಒದಗಿದೆ. ಬೇರೊಬ್ಬರಿಗೆ ಅದು ಸಾಧ್ಯವಲ್ಲ. ಯುದ್ಧದಲ್ಲಿ ಸಾಯುತ್ತಿರುವ ನಮ್ಮ ಬಂಧುಗಳಿಗೆಲ್ಲ ನೀನು ಈಗ ಆಪದ್ ಬಂಧುವಾಗಿ ಅವರನ್ನು ರಕ್ಷಿಸಬೇಕು. ಕುಮಾರ, ನಿನ್ನಲ್ಲಿ ಯಾವ ಯಾವ ಮಹಾಸ್ತ್ರಗಳುಂಟೋ, ಎಂತೆಂತಹ ರಾಕ್ಷಸ ಮಾಯೆಗಳುಂಟೋ, ಅವುಗಳ ಶಕ್ತಿಯನ್ನೆಲ್ಲ ತೋರಿಸುವುದಕ್ಕೆ ಇದೇ ಒಳ್ಳೆ ಸುಸಮಯವು. ಅದು ಪಾಂಡವರ ಸೈನ್ಯವು ಕರ್ಣನ ಕೊಲೆಗೀಡಾಗಿ ಓಡಿ ಹೋಗುತ್ತಿರುವುದನ್ನು ನೋಡು. ಮಹಾಧನುರ್ಧಾರಿಯೂ ಧೀಮಂತನೂ ದೃಢವಿಕ್ರಮನೂ ಆದ ಆ ಕರ್ಣನು ನಮ್ಮ ಕ್ಷತ್ರಿಯ ವೀರರನೇಕರನ್ನು ಕೊಲ್ಲುತ್ತಿರುವನು. ನಮ್ಮವರು ಎಷ್ಟೆಷ್ಟೇ ಬಾಣವರ್ಷಗಳನ್ನು ಸುರಿಸಿದರೂ ಕರ್ಣನ ಬಾಣ ಜ್ವಾಲೆಗೆ ತಡೆಯಲಾರದೆ ಓಡುತ್ತಿರುವರು. ಪಾಂಚಾಲರೆಲ್ಲರೂ ಸಿಂಹವನ್ನು ಕಂಡ ಮೃಗಗಳಂತೆ ಪಲಾಯನ ಮಾಡಿದರು. ಆ ಕರ್ಣನ ಪ್ರಾಬಲ್ಯವನ್ನು ತಡೆಯುವುದಕ್ಕೆ ಈಗ ನಿನ್ನನ್ನು ಬಿಟ್ಟರೆ ನಮ್ಮಲ್ಲಿ ಬೇರೊಬ್ಬನೂ ಇಲ್ಲ. ಆದುದರಿಂದ ಓ ಮಹಾಬಾಹು, ಈಗ ನೀನು ನಿನ್ನ ಪರಾಕ್ರಮಕ್ಕೆ ಯೋಗ್ಯವಾದ ಕಾರ್ಯವನ್ನು ನಡೆಸಬೇಕು. ನಿನ್ನ ಮಾವಂದಿರ ಮತ್ತೆ ಪಿತೃಗಳ ತೇಜಸ್ಸಿಗೂ ಅಸ್ತ್ರ ಬಲಕ್ಕೂ ತಕ್ಕ ಕಾರ್ಯವನ್ನು ನೀನು ತೋರಿಸಬೇಕು. ಮನುಷ್ಯರು ಮಕ್ಕಳನ್ನು ಪಡೆಯುವ ಉದ್ದೇಶವೇ ಇದು. ಮಕ್ಕಳು ತಮ್ಮನ್ನು ಹೇಗೆ ವಿಪತ್ತಿನಿಂದ ತಪ್ಪಿಸುವರೆಂದೇ ಅವರು ಕಾದಿರುವರು. ಅದರಂತೆ ನೀನು ನಿನ್ನ ಪಿತೃಗಳನ್ನು ಕಷ್ಟದಿಂದ ತಪ್ಪಿಸು. ಹೆತ್ತವರು ತಮ್ಮ ತಮ್ಮ ಮಕ್ಕಳು ಇಹಪರಗಳೆರಡರಲ್ಲಿಯೂ ಉದ್ಧರಿಸುವರೆಂಬ ಆಶೆಯಿಂದಲೇ ಕಾದಿರುವರು. ಆದುದರಿಂದ ಕುಮಾರ, ನಿನ್ನ ಭಯಂಕರ ಮಾಯೆಯನ್ನು ಬಲವನ್ನು ಈಗಿನ ಯುದ್ಧದಲ್ಲಿ ತೋರಿಸಿ ನಿನ್ನ ಬಂಧುಗಳನ್ನು ಉದ್ಧರಿಸುವವನಾಗು. ಈ ರಾತ್ರಿಯಲ್ಲಿ ಕರ್ಣನ ಬಾಣಗಳಿಂದ ನೊಂದು ವಿಪತ್ತಿನಲ್ಲಿ ಬೀಳುತ್ತಿರುವ ಪಾಂಡವರನ್ನು ನೀನು ಉದ್ಧರಿಸಬೇಕು. ಕೌರವ ಸೈನ್ಯವೆಂಬ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಪಾಂಡವರನ್ನು ನೀನು ಕರೆಯೇರಿಸುವವನಾಗು. ಇದರ ಮೇಲೆ ನಿನ್ನಂತಹ ರಾಕ್ಷಸರಿಗೆ ರಾತ್ರಿಯಲ್ಲಿ ಬಲವೀರ್ಯಗಳು ಹೆಚ್ಚು. ರಾತ್ರಿಯಲ್ಲಿ ರಾಕ್ಷಸರು ಇತರರಿಗೆ ದುರ್ಜಯರೆನಿಸಿರುವರು. ಆದುದರಿಂದ ಈ ರಾತ್ರಿಯಲ್ಲಿ ನೀನು ನಿನ್ನ ಮಾಯಾ ಬಲದಿಂದ ಕರ್ಣನನ್ನು ತೀರಿಸಿಬಿಡು. ದೃಷ್ಟದ್ಯುಮ್ನಾದಿಗಳು ಪಾಂಡವರು ಇತ್ತಲಾಗಿ ದ್ರೋಣನನ್ನು ಕೊನೆಗಾಣಿಸುವರು ಎಂದನು. ಈ ಮಾತನ್ನು ಅನುಮೋದಿಸುತ್ತಾ ಅರ್ಜುನನು ಕೂಡ, ಘಟೋತ್ಕಚ, ನಿನ್ನ ಎಲ್ಲಾ ಸೈನ್ಯಗಳಲ್ಲಿ ನೀನೊಬ್ಬನು, ಸಾತ್ವಿಕೆಯೊಬ್ಬನು, ಇಬ್ಬರು ನನಗೆ ದೊಡ್ಡ ಸಹಾಯಕರು. ನೀವಿಬ್ಬರೇ ನನಗೆ ಅತ್ಯಂತ ಸಮ್ಮತರಾದವರು. ಭೀಮಸೇನನು ಇಂತಹ ಆಪತ್ಕಾಲಗಳಲ್ಲಿ ನನಗೆ ಅನುಕೂಲನಾದವನು. ಆದುದರಿಂದ ನೀನು ಈಗಲೇ ಕರ್ಣನೊಡನೆ ಯುದ್ಧಕ್ಕೆ ಹೊರಡು. ಮಹಾರಥನಾದ ಸಾತ್ಯಕಿಯು ನಿನಗೆ ಬೆಂಬಲವಾಗುವನು. ಷಣ್ಮುಖನ ಸಹಾಯದಿಂದ ಇಂದ್ರನು ತಾರಕಾಸುರನನ್ನು ಕೊಂದಂತೆ ಅವನ ಸಹಾಯದಿಂದ ನೀನು ಈ ರಾತ್ರಿಯಲ್ಲಿಯೇ ಕರ್ಣನನ್ನು ಕೊನೆ ಮುಟ್ಟಿಸಬೇಕು ಎಂದನು. ಅದಕ್ಕೆ ಆ ಘಟೋತ್ಕಚನು, ಪ್ರಭು, ನೀನು ಹೇಳಿದಂತೆಯೇ ಆಗಲಿ. ನಿನ್ನ ಆಜ್ಞೆಯಂತೆ ಕರ್ಣನನ್ನು ವಧಕ್ಕಾಗಿ ನಾನು ಹೊರಡುವೆನು. ಕರ್ಣನನ್ನು ಕೊಲ್ಲುವುದಕ್ಕೆ ನಾನೊಬ್ಬನೇ ಸಾಕು. ಅಷ್ಟು ಮಾತ್ರವೇ ಅಲ್ಲ, ಆ ದ್ರೋಣನನ್ನಾಗಲಿ ಅಸ್ತ್ರ ವಿಶಾರದರಾದ ಇತರ ಕ್ಷತ್ರಿಯರನ್ನಾಗಲಿ ನಾನೊಬ್ಬನೇ ಎದುರಿಸಿ ಜಯಿಸಬಲ್ಲೆನು. ಈ ರಾತ್ರಿಯಲ್ಲಿ ನಾನು ಆ ಕರ್ಣನೊಡನೆ ಯುದ್ಧವನ್ನು ನಡೆಸುವೆನು. ಈ ಭೂಮಿ ಇರುವವರೆಗೆ ನನ್ನ ಯುದ್ಧ ಚಮತ್ಕಾರವನ್ನು ಜನರೆಲ್ಲರೂ ವರ್ಣಿಸುವರು. ಪ್ರಭು, ನಾನು ಈಗಿನ ಯುದ್ಧದಲ್ಲಿ ಎಂತಹ ಶೂರರನ್ನು ಕೊಲ್ಲದೆ ಬಿಡುವವನಲ್ಲ. ಭಯಪಟ್ಟಿರಲಿ, ಕೈ ಮುಗಿದು ನಿಲ್ಲಲಿ, ನಾನು ಯಾರನ್ನೂ ಬಿಡದೆ ರಾಕ್ಷಸ ಧರ್ಮವನ್ನೇ ಹಿಡಿದು ಎಲ್ಲರನ್ನೂ ಕೊಂದು ಬರುವೆನು ಎಂದನು. ಮಹಾರಾಜ, ಹೀಗೆಂದು ಹೇಳಿ ಘಟೋತ್ಕಚನು
ಕೌರವ ಸೈನ್ಯವನ್ನೆಲ್ಲ ತನ್ನ ಹುಂಕಾರದಿಂದಲೇ ಹೆದರಿಸುತ್ತಾ ಮುಂದೆ ಹೊರಟನು. ಉರಿಯುವ ಬಾಯಿಯಿಂದಲೂ ಜ್ವಲಿಸುವ ಕೂದಲುಗಳಿಂದಲೂ ಕೋಪಗೊಂಡು ಬರುತ್ತಿದ್ದ ಆ ರಾಕ್ಷಸನನ್ನು ನೋಡಿ ಕರ್ಣನು ಹೆದರದೆ ಅವನಿಗೆ ಎದೆಗೊಟ್ಟು ನಿಂತನು. ಇಂದ್ರ ಪ್ರಹ್ಲಾದರಿಗೆ ಹೇಗೋ ಹಾಗೆ ಅವರಿಬ್ಬರಿಗೂ ತುಮುಲ ಯುದ್ಧವು ಆರಂಭವಾಯಿತು. ಇದು 174ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.